ನಾನು ಹೊಸ ಪ್ರಜ್ಞಾ ಪ್ರತಿಭೆ ಯುವರಾಷ್ಟ್ರ ಲಾಂಛನ ಅಂತ ನಾನು ಒಂದು ನನಗೆ ಇಷ್ಟವಾದ ಏನು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಮಾತಾಡಬೇಕಲ್ವ. ಮಾತಾಡಲಿಲ್ಲ ಅಂದರೆ ಸ್ವಲ್ಪ ತಪ್ಪಾಗುತ್ತೆ ಅಂದರೆ ನೀನು ಮಾತಾಡಲಿಲ್ಲ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಸೊ ಇಂಗ್ಲೀಷಲ್ಲಿ ಓದ್ತಾ ಇದ್ದೀನಿ ಪರವಾಗಿಲ್ಲ, ಏನು ಇಷ್ಟ ಆಗುತ್ತೋ ಅದನ್ನು ಮಾತಾಡ್ತೀನಿ. ಎವ್ರಿ ಮಸಲ್ ಟೆಲ್ಸ್ ಯು ಎ ಸ್ಟೋರಿ. ಆರ್ಮ್ಸ್ ಆರ್ ಫ್ರೈಡ್ ಅಂದರೆ ಈ ಆರ್ಮ್ಸ್ ಇದಾವಲ್ಲ ಫ್ರೈಡ್ ಓಕೆ. ಲೆಗ್ಸ್ ಆರ್ ಪವರ್ ಇದು ಲೆಗ್ಸ್ ಆರ್ ಪವರ್. ಬ್ಯಾಕ್ ಇಸ್ ಸ್ಟ್ರೆಂತ್ ಓಕೆ. abs are discipline. Chest is a confidence. Shoulders are dominance. Forearms are hard work. Neck is resilience. Grip is a determination. Mind is a intellectual. Build your body but also develop your intellectual. This one ಆಯ್ತಲ್ಲ, ಇದು ಒಂದು ಧೈರ್ಯದ ಮಾತು. ಏನಪ್ಪ ಅಂದರೆ ಒಂದೊಳ್ಳೆಯ ಮಾತು. ನಗುತ್ತಾ ಕಳೆದುಕೊಂಡು ನಗುವುದಕ್ಕೂ ತುಂಬ ಧೈರ್ಯ ಬೇಕು. ಕರೆಕ್ಟ್ ಓಕೆ. ಎಲೈಟ್ ಸ್ಕಿಲ್ ಆಫ್ ಡೇಂಜರಸ್ ಮೆನ್ ಓಕೆ. ಲರ್ನ್ ಹೌ ಟು ಫೈಟ್ ಓಕೆ. ಲರ್ನ್ ಹೌ ಟು ಸ್ವಿಮ್, ಲರ್ನ್ ಹೌ ಟು ಕುಕ್, ಲರ್ನ್ ಹೌ ಟು ಡ್ರೈವ್, ಲರ್ನ್ ಹೌ ಟು ಮ್ಯಾನೇಜ್ ಮನಿ, learn how to speak, learn how to read the other people, learn how to leader, learn how to alone, learn how to measure yourself. ನಮ್ಮ ಬಗ್ಗೆ ನಾವು ಹೇಗೆ ಮೆಜರ್ ಮಾಡ್ತೀವಿ ಓಕೆ. ಮಾರ್ನಿಂಗ್ ಸಿಕ್ತಿ ಹೆಂಗಿರ್ಬೇಕಂದ್ರೆ 99% ಪೀಪಲ್ ಇಗ್ನೋರ್ ದಿಸ್ ಸಿಂಪಲ್ ಹ್ಯಾಬಿಟ್ಸ್. ಹೌ ಟು ಸ್ಟೇ ಹೆಲ್ತಿ. 99 people ignore these simple habits. First one, drink water, hydration. Walk daily, heart health ಬರುತ್ತೆ. Sleep well, brain function ಕರೆಕ್ಟ್ ಆಗಿರುತ್ತೆ. ಆಮೇಲೆ ಈಟ್ ಗ್ರೀನ್ಸ್, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎನರ್ಜಿ ಶಕ್ತಿ ಕೇಂದ್ರವಾಗುತ್ತೆ. ಲಿಫ್ಟ್ ವೇಟ್ಸ್, ಬೋನ್ ಸ್ಟ್ರೆಂತ್ ಅಂದರೆ ಲಿಫ್ಟ್ ಎತ್ತೋದ್ರಿಂದ ಬೋನ್ ಸ್ಟ್ರೆಂತ್ ಬರುತ್ತೆ ಓಕೆ. ಮೆಡಿಟೇಟ್ ಮಾಡಿದ್ರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಅವಾಯ್ಡ್ ಶುಗರ್ ತಿನ್ನೋದು ಕಮ್ಮಿ ಮಾಡಿದೆ. ಸಬ್ಸ್ಟೈನರಿ ಅಂದರೆ ಈ ಎನರ್ಜಿ ಒಳಗೆ ಅದರಲ್ಲಿ ಡಿಫ್ರೆಂಟ್ ಆಗುತ್ತೆ. ಈ ಸಕ್ಕರೆ ತಿನ್ನೋದು ಬಿಟ್ಟರೆ ಎನರ್ಜಿಗೆ ಅಷ್ಟೊಂದೇನಿಲ್ಲ. ಗೆಟ್ ಸನ್ಲೈಟ್ ಅಂದರೆ ಈ ಸೂರ್ಯನ ಕಿರಣಗಳಿಂದ ನಾವು ಇದು ತೊಗೊತೀವಲ್ಲ ಮಾಮೂಲಿಗೆ, ಅದು ಬೆಳಕಿನ ಕಿರಣಗಳು ನಮ್ಮ ಬಾಡಿಗೆ ವಿಟಮಿನ್ ಡಿ ಕೊಡ್ತವೆ. ಸ್ಟ್ರೆಚ್ ಡೈಲಿ ಅಂದರೆ ನಾವು ಸ್ಟ್ರೆಚ್ ಮಾಡ್ತಾ ಹೋದರೆ ಬಾಡಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ರೀಡ್ ಬುಕ್ಸ್, ಮೆಮೊರಿ ಸಪೋರ್ಟ್ ಬರುತ್ತೆ, ಅಂದರೆ ಮೆಮೊರಿಯಲ್ಲಿ ಸಪೋರ್ಟ್ ಬರುತ್ತೆ. ಲಾಫ್ ಆಪ್ಷನ್ ಮೀನ್ಸ್ ಬೂಸ್ಟ್ ಮೂಡ್, ಅಂದರೆ ನಗ್ತಾ ಹೋದರೆ ನಮಗೆ ಮೂಡ್ ಚೆನ್ನಾಗಿರುತ್ತೆ. ಬ್ರೀತ್ ಡೀಪ್ಲಿ ಅಂದರೆ ನಾವು ಜಾಸ್ತಿ ಉಸಿರಾಟ ಮಾಡ್ತಾ ಹೋದಾಗ ಈ ನಮ್ಮ ಲಂಗ್ಸ್ ಇದಾವಲ್ಲ, ಶ್ವಾಸಕೋಶಗಳು ಆರೋಗ್ಯವಾಗಿರ್ತವೆ ಅಂತ. ಕೀಪ್ ಜರ್ನಲ್ ಅಂದರೆ ಮೆಂಟಲ್ ಅಂದರೆ ಮೈಂಡ್ದು ಮಾನಸಿಕ ಚಿಂತನೆ ಏನಿದೆ ಅದು ಕ್ಲಾರಿಟಿ ಸಿಗುತ್ತೆ, ಒಂದು ಗುರುತು ಕೊಡುತ್ತೆ. ಈಟ್ ಪ್ರೋಟೀನ್, ಮಸಲ್ ಸ್ಟ್ರೆಂತ್ ಅಂದರೆ ಈ ಮೂಳೆಗಳ ಬೆಳವಣಿಗೆಗೆ ಒಳ್ಳೆಯದು. ಲಿಮಿಟ್ ಸ್ಕ್ರೀನ್ ಟೈಮ್ ಅಂದರೆ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದ ಎಷ್ಟು ನಿಮಿಷ ನೋಡ್ಬೇಕು ಅಷ್ಟೇ ನಿಮಿಷ ನೋಡೋದು. ಹಬ್ಬ ಅಂದರೆ 40 ನಿಮಿಷ ಜಾಸ್ತಿ. ಏನು ತಿಳ್ಕೊಬೇಕು ಅಷ್ಟೇ ತಿಳ್ಕೊಬೇಕು. ಓವರಾಗಿ 3 ಗಂಟೆ 4 ಗಂಟೆ ಯಾವುದು ವೀಡಿಯೋ ನೋಡೋಕೆ ಹೋಗಬೇಡಿ. ಸೊ ಬೇಕಾದರೆ ನಿಮ್ಗೆ ಇಷ್ಟವಾದ ಒಂದಿನ ಮೂವಿ ನೋಡಿ. ಅಕಸ್ಮಾತ್ ಎಲ್ಲದಕ್ಕಿಂತ ಮೂವಿ ಎಲ್ಲ ನೋಡ್ತೀರ, ಎಲ್ಲನೂ ಕ್ಯಾಚ್ ಮಾಡ್ಬೋದು. ಆದರೆ ಡ್ಯಾನ್ಸ್ ಕ್ಯಾಚ್ ಮಾಡೋದು, ಸಿಂಗಿಂಗ್ ಕ್ಯಾಚ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ತುಂಬ ಇಷ್ಟಪಡೋರು ಜೀವನದಲ್ಲಿ ಈ ಡ್ಯಾನ್ಸು ಮತ್ತು ಸಿಂಗಿಂಗೆಲ್ಲ ಇಷ್ಟಪಟ್ಬಿಟ್ರೆ ಅವನು ಮೂವಿ ಸ್ಟಾರ್ ಲೆಕ್ಕ, ಸೂಪರ್ ಸ್ಟಾರ್ ಲೆಕ್ಕ. ಅವರು ಬೇರೆ ಈ ಟಿ ವಿ ಎಲ್ಲೋದ್ರೂ ಅವ್ರಿಗೆ ಜನ ಮೆಚ್ಚುಗೆ ಬಂದೇ ಬರುತ್ತೆ.